ಸ್ನೇಹಿತರೆ, ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ತರಗತಿಯಲ್ಲಿ ನಾವು KS ಮುಖ್ಯ ಪರೀಕ್ಷೆ 2021 ಪೇಪರ್ 2 ಜನರಲ್ ಸ್ಟಡೀಸ್ ನಲ್ಲಿ ಕೇಳಲಾದ ಬಂಗಾಳದಲ್ಲಿನ ಬ್ರಿಟಿಷ್ ಭೂಕಂದಾಯ ಪದ್ಧತಿಯ ಬಗ್ಗೆ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ಮುಖ್ಯ ಪರೀಕ್ಷೆ ಮತ್ತು ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಅದರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋ ವಿಷಯವಾಗಿ ಈ ದಿನದ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಕಳೆದ ಕ್ಲಾಸ್ನಲ್ಲಿ ನಾವು ಪೇಪರ್ 2 ಜನರಲ್ ಸ್ಟಡೀಸ್ 1ರಲ್ಲಿ ಕೇಳಲಾದ ಅಶೋಕನ ದಮ್ಮ ನೀತಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ತರಗತಿಯಲ್ಲಿ ನಾವು ಬಂಗಾಳದಲ್ಲಿನ ಬ್ರಿಟಿಷ್ ಭೂಕಂದಾಯ ಪದ್ಧತಿಯ ಬಗ್ಗೆ ಚರ್ಚಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ಪ್ರಶ್ನೆಯ ಬಗ್ಗೆ ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಬ್ರಿಟಿಷರು ಪ್ಲಾಸಿ ಕದನ 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ. ಪ್ಲಾಸಿ ಮತ್ತು ಬಕ್ಸಾರ್ ಕದನದ ನಂತರ ಬ್ರಿಟಿಷರು ಬಂಗಾಳದಲ್ಲಿ ತಮ್ಮ ಆಧಿಪತ್ಯವನ್ನು ಸಾಧಿಸ್ತಾರೆ. ಬಂಗಾಳವನ್ನು ವಶಪಡಿಸ್ಕೊಳ್ತಾರೆ. ಬಂಗಾಳದಲ್ಲಿ ತಮ್ಮ ಆಧಿಪತ್ಯವನ್ನು ಸಾಧಿಸ್ತಾರೆ. ಬಕ್ಸಾರ್ ಕದನದ ನಂತರ ಬ್ರಿಟಿಷರು 1765ರಲ್ಲಿ ಮುಘಲ್ ಸಾಮ್ರಾಟ ಶಾ ಆಲಂನೊಂದಿಗೆ ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಂಡು ಆ ಅಲಹಾಬಾದ್ ಒಪ್ಪಂದದ ಪ್ರಕಾರ ಬಂಗಾಳದ ಮೇಲಿನ ದಿವಾನಿ ಹಕ್ಕುಗಳನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಬಂಗಾಳದ ಮೇಲಿನ ದಿವಾನಿ ಹಕ್ಕುಗಳನ್ನು ಪಡ್ಕೊಳ್ತಾರೆ. ಅದೇ ರೀತಿ ನಿಜಾಮತ್ ಹಕ್ಕುಗಳನ್ನು ಬಂಗಾಳದ ನವಾಬ ನಜ್ಮಾ ಉದ್ದೌಲನಿಗೆ ನೀಡ್ತಾರೆ. ಈ ರೀತಿ 1765ರಲ್ಲಿ ಅಲಹಾಬಾದ್ ಒಪ್ಪಂದದ ನಂತರ ಬ್ರಿಟಿಷರು ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ದ್ವಿಸರ್ಕಾರ ಪದ್ಧತಿ 765ರಿಂದ 772ವರೆಗೂ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಇರುತ್ತೆ. ದ್ವಿಸರ್ಕಾರ ಪದ್ಧತಿಯಲ್ಲಿ ಬ್ರಿಟಿಷರು ಬಂಗಾಳದ ದಿವಾನಿ ಹಕ್ಕುಗಳನ್ನು ನೋಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಬಂಗಾಳದ ಮೇಲಿನ ನಿಜಾಮತ್ ಹಕ್ಕುಗಳನ್ನು ಬಂಗಾಳದ ನವಾಬ ನಜ್ಮಾ ಉದ್ದೌಲ ನೋಡ್ಕೊಳ್ತಾ ಇರ್ತಾನೆ. ಇಲ್ಲಿ 2 ಸರ್ಕಾರಗಳು ಆಳ್ವಿಕೆ ಮಾಡ್ತಾ ಇರುತ್ತೆ. ಅದರಿಂದ 2 ಅಧಿಕಾರ ಕೇಂದ್ರಗಳು ಆಡಲ್ಪಡ್ತಾ ಇರೋದು. ಬಂಗಾಳ 2 ಅಧಿಕಾರ ಕೇಂದ್ರಗಳಲ್ಲಿ ಇರುತ್ತೆ. ಅದರಿಂದ ಅದನ್ನು ದ್ವಿಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತಾರೆ. 7 ವರ್ಷಗಳ ಕಾಲ ಈ ದ್ವಿಸರ್ಕಾರ ಪದ್ಧತಿ ಬಂಗಾಳದಲ್ಲಿರುತ್ತೆ. ಈ ದ್ವಿಸರ್ಕಾರ ಪದ್ಧತಿ ವಿಫಲ ಆಗುತ್ತೆ. ವಿಫಲ ಆದ ಕಾರಣದಿಂದ 1772ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಗವರ್ನರ್ ಜನರಲ್ ಅನ್ನ ನೇಮಕ ಮಾಡುತ್ತೆ. ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ನೇಮಕ ಮಾಡುತ್ತೆ. ಈ ವಾರನ್ ಹೇಸ್ಟಿಂಗ್ಸ್ 1772ರಲ್ಲಿ ನೇಮಕ ಮಾಡಲಾಗುತ್ತೆ. ಆತ 1772ರಿಂದ 1785ವರೆಗೂ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ. ಈ ವಾರನ್ ಹೇಸ್ಟಿಂಗ್ ಬಂಗಾಳದ ದ್ವಿಸರ್ಕಾರವನ್ನು ರದ್ದುಗೊಳಿಸ್ತಾನೆ. ಬಂದ ತಕ್ಷಣ ದಿವಾನಿ ಹಕ್ಕುಗಳನ್ನು ಮತ್ತು ನಿಜಾಮತ್ ಹಕ್ಕುಗಳನ್ನು ತಾನೇ ಇಟ್ಕೊಂಡು ನೇರವಾಗಿ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಈ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅವನ ಆಳ್ವಿಕೆಯ ಕಾಲದಲ್ಲಿ ಬಂಗಾಳದಲ್ಲಿ ಒಂದು ಹೊಸ ಕಂದಾಯ ನೀತಿಗಳನ್ನು ಜಾರಿಗೆ ತರ್ತಾನೆ. ಮುಖ್ಯವಾಗಿ 1772ರಲ್ಲಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಿಯನ್ನ ಬಹಿರಂಗ ಹರಾಜಿನ ಮೂಲಕ ಬಿಡ್ಡಿದಾರನಿಗೆ ನೀಡಲಾಗ್ತಾ ಇರುತ್ತೆ. ಆ ಬಿಡ್ಡಿದಾರನನ್ನ ಜಮೀನ್ದಾರ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಆ ಜಮೀನ್ದಾರನನ್ನ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರೈತನ ನಡುವೆ ಸೃಷ್ಟಿಸಲಾಗುತ್ತೆ. ರೈತ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಒಂದು ಹೊಸ ವರ್ಗ,
ಮಧ್ಯವರ್ತಿಯನ್ನು ಸೃಷ್ಟಿ ಮಾಡುತ್ತಾರೆ, ಅವನ್ನ ಜಮೀನ್ದಾರ ಅಂತ ಹೇಳಿ ಕರೆಯಲಾಗುತ್ತೆ. ಆದರೆ ಈ ಜಮೀನ್ದಾರನಿಗೆ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳನ್ನು ನೀಡಲಾಗಿರುವುದಿಲ್ಲ. ಕೇವಲ ಅವನು ರೈತರಿಂದ ಕಂದಾಯವನ್ನು ಮಾತ್ರ ವಸೂಲಿ ಮಾಡ್ತಾ ಇರ್ತಾನೆ. ಅದು ಅವನಿಗೆ ಭೂಮಿಯ ಮೇಲೆ ಕೇವಲ 5 ವರ್ಷಗಳಿಗೆ ಮಾತ್ರ ಅವನಿಗೆ ಅಧಿಕಾರವನ್ನು ನೀಡಲಾಗಿರುತ್ತೆ. ಹಾಗಾಗಿ 1772ರಲ್ಲಿ ಜಾರಿಗೆ ತಂದ ಜಮೀನ್ದಾರಿ ಪದ್ಧತಿಯನ್ನ 5 ವರ್ಷಗಳಿಗೆ ಜಮೀನ್ದಾರಿ ಅಂತ ಹೇಳಿ ಕರೀತಾರೆ. 5 year ಸೆಟಲ್ಮೆಂಟ್ಸ್ ಆಲ್ಸೋ ಕಾಲ್ಡ್ ಕ್ವಿನ್ಕ್ವಿನಿಯಲ್ ಸೆಟಲ್ಮೆಂಟ್. 5 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಈ 5 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿ ವಿಫಲ ಆಗುತ್ತೆ. ಈ 5 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿಯಲ್ಲಿ ರೈತರು ಅತಿ ಹೆಚ್ಚು ಶೋಷಣೆಗೆ ಒಳಪಡ್ತಾರೆ. ಜಮೀನ್ದಾರ ರೈತರನ್ನ ಅತಿ ಹೆಚ್ಚು ಶೋಷಣೆಗೆ ಒಳಪಡಿಸ್ತಾನೆ ಈ ಪದ್ಧತಿಯಲ್ಲಿ. ಅದೇ ರೀತಿ ಜಮೀನ್ದಾರನು ಕೂಡ ಇದರಿಂದ ನಷ್ಟ ಹೊಂದ್ತಾನೆ. ಕಾರಣ ಅವನಿಗೆ ಭೂಮಿಯ ಮೇಲೆ ಯಾವುದೇ ಹಕ್ಕುಗಳಿರಲ್ಲ. ಕೇವಲ 5 ವರ್ಷಗಳಿಗೆ ಮಾತ್ರ ಅವನಿಗೆ ಭೂಮಿಯ ಮೇಲೆ ಅಧಿಕಾರವನ್ನು ನೀಡಲಾಗಿರುತ್ತೆ. ಅದರಿಂದ ಅವನು ಭೂಮಿಯ ಮೇಲೆ ಅಭಿವೃದ್ಧಿಗೆ ಯಾವುದೇ ಆಸಕ್ತಿಯನ್ನ ತೋರಿಸೋದಿಲ್ಲ. ಅಲ್ಲದೆ ಈ ಪದ್ಧತಿಯಲ್ಲಿ ಭೂ ಕಂದಾಯ ಹೆಚ್ಚಿರುತ್ತೆ. ಭೂ ಕಂದಾಯ ಹೆಚ್ಚು ಇದ್ದ ಕಾರಣ ಈ ಜಮೀನ್ದಾರ ಅನೇಕ ಕಡೆ ಸಾಲಗಳಲ್ಲಿ ಉಳ್ಕೊಳ್ತಾನೆ. ಯಾವಾಗ ಜಮೀನ್ದಾರ ಸಾಲಗಳಲ್ಲಿ ಉಳ್ಕೊಳ್ತಾನೋ ಆ ಜಮೀನ್ದಾರನಿಂದ ಭೂಮಿಯನ್ನ ವಶಪಡಿಸ್ಕೊಂಡು ಬೇರೆಯವರಿಗೆ ಭೂಮಿಯನ್ನ ಹರಾಜಾಗ್ತಾ ಇರ್ತಾರೆ. ಇದರಿಂದ ಜಮೀನ್ದಾರನು ಕೂಡ ಅನೇಕ ಕಡೆ ಭೂಮಿಯನ್ನ ಕಳ್ಕೊಳ್ತಾನೆ. ಅಲ್ಲದೆ ಈಸ್ಟ್ ಇಂಡಿಯಾ ಕಂಪನಿಗೂ ನಷ್ಟ ಆಗುತ್ತೆ. ಯಾಕಂದ್ರೆ ನಿಗದಿತ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ನಿಗದಿತ ಆದಾಯ ಬರ್ತಾ ಇರಲ್ಲ. ಅದರಿಂದ ಈಸ್ಟ್ ಇಂಡಿಯಾ ಕಂಪನಿಗೂ ಕೂಡ ಇದರಿಂದ ನಷ್ಟ ಆಗುತ್ತೆ. ಯಾವಾಗ ಈ 5 ವರ್ಷಗಳಿಗೆ ಜಮೀನ್ದಾರಿ ವಿಫಲ ಆಗುತ್ತೋ 1777ರಲ್ಲಿ ಈ ಪದ್ಧತಿಯನ್ನ ನಿಷೇಧ ಮಾಡ್ತಾನೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಮತ್ತೆ 1777ರಲ್ಲಿ ಮತ್ತೊಂದು ಜಮೀನ್ದಾರಿ ಪದ್ಧತಿಯನ್ನ ತರ್ತಾನೆ. ಅದನ್ನ 1 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿಯನ್ನ ತರ್ತಾನೆ. ಅಂದ್ರೆ ಇಲ್ಲೂ ಕೂಡ ಜಮೀನ್ದಾರನಿಗೆ ಭೂಮಿಯನ್ನ ಕೇವಲ 1 ವರ್ಷಗಳಿಗೆ ಮಾತ್ರ ನೀಡಲಾಗ್ತಾ ಇರುತ್ತೆ. ಪ್ರತಿ ವರ್ಷ ಭೂಮಿಯನ್ನ ಹರಾಜಾಗ್ತಾ ಇರ್ತಾರೆ. ಹಾಗಾಗಿ ಈ 1 ವರ್ಷಗಳ ಜಮೀನ್ದಾರಿ ಪದ್ಧತಿಯು ಕೂಡ ವಿಫಲ ಆಗುತ್ತೆ. ಈ 1 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿ 1777ರಿಂದ 1790ರವರೆಗೂ ಇರುತ್ತೆ. ಸುಮಾರು 13 ವರ್ಷಗಳ ಕಾಲ ಬಂಗಾಳದಲ್ಲಿ 1 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿ ಇರುತ್ತೆ. ಈ 1 ವರ್ಷಗಳ ಜಮೀನ್ದಾರಿ ಪದ್ಧತಿಯು ವಿಫಲ ಆಗುತ್ತೆ. ಆದ್ರಿಂದ ಲಾರ್ಡ್ ವಾರನ್ ಹೇಸ್ಟಿಂಗ್ನ ನಂತರ ಅಧಿಕಾರಕ್ಕೆ ಬಂದ ಲಾರ್ಡ್ ಕಾರ್ನ್ವಾಲಿಸ್ ಆ ಜಮೀನ್ದಾರಿ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಜಾರಿಗೆ ತರ್ತಾನೆ. ಲಾರ್ಡ್ ವಾರನ್ ಹೇಸ್ಟಿಂಗ್ ನಂತರ ಬಂಗಾಳದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ನನ್ನ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ. 1786ರಲ್ಲಿ ಇವನನ್ನ ನೇಮಕ ಮಾಡಲಾಗುತ್ತೆ. 86ರಿಂದ 1793ವರೆಗೂ ಕಾರ್ನ್ವಾಲಿಸ್ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ. ಈ ಕಾರ್ನ್ವಾಲಿಸ್ ತನ್ನ ಅಧಿಕಾರಾವಧಿನಲ್ಲಿ ಅವನು ಭೂ ಕಂದಾಯ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡ್ತಾನೆ. ಮುಖ್ಯವಾಗಿ ಏನು ಲಾರ್ಡ್ ವಾರನ್ ಹೇಸ್ಟಿಂಗ್ ಜಾರಿಗೆ ತಂದಿರ್ತಾನೆ ಅದರಲ್ಲಿ ಬದಲಾವಣೆಗಳನ್ನ ಮಾಡ್ತಾನೆ. 1790ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಇವನು ಒಂದು ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಈ ಜಮೀನ್ದಾರಿ ಪದ್ಧತಿಯಲ್ಲೂ ಕೂಡ ಭೂಮಿಯನ್ನ ಬಹಿರಂಗ ಹರಾಜಿನ ಮೂಲಕ ಬಿಡುದಾರನಿಗೆ ನೀಡಲಾಗ್ತಾ ಇರುತ್ತೆ. ಆ ಬಿಡುದಾರನನ್ನ ಬಹಿರಂಗ ಹರಾಜಿನ ಮೂಲಕ ಭೂಮಿಯನ್ನ ಬಿಡುದಾರನಿಗೆ ನೀಡಲಾಗ್ತಾ ಇರುತ್ತೆ. ಆ ಬಿಡುದಾರನನ್ನ ಜಮೀನ್ದಾರ ಅಂತ ಹೇಳಿ ಕರೆಯಲಾಗುತ್ತೆ. ಆ ಜಮೀನ್ದಾರನನ್ನ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರೈತನ ನಡುವೆ ಸೃಷ್ಟಿ ಮಾಡ್ತಾರೆ. ಆ ಬಿಡುದಾರನನ್ನ ಜಮೀನ್ದಾರ ಅಂತ ಹೇಳಿ ಕರೆಯಲಾಗುತ್ತೆ. ಆ ಜಮೀನ್ದಾರನಿಗೆ ಕೇವಲ 10 ವರ್ಷಗಳಿಗೆ ಮಾತ್ರ ಭೂಮಿಯ ಒಡೆತನವನ್ನ ನೀಡಲಾಗಿರುತ್ತೆ. ಹಾಗಾಗಿ ಈ ಜಮೀನ್ದಾರಿ 1790ರಲ್ಲಿ ತಂದಂತ ಜಮೀನ್ದಾರಿ ಪದ್ಧತಿಯನ್ನ 10 ವರ್ಷಗಳ ಜಮೀನ್ದಾರಿ ಅಂತ ಹೇಳಿ ಕರೆಯಲಾಗುತ್ತೆ. ಕೇವಲ 10 ವರ್ಷಗಳಿಗೆ ಮಾತ್ರ ಅವನಿಗೆ ಭೂಮಿಯ ಒಡೆತನವನ್ನ ನೀಡಲಾಗಿರುತ್ತೆ. ಈ 10 ವರ್ಷಗಳ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರ
ಏನು ತಾನು ಕಂದಾಯವನ್ನು ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ ಆ ಕಂದಾಯದ 89% ಈಸ್ಟ್ ಇಂಡಿಯಾ ಕಂಪನಿಗೆ ಅವನು ನೀಡಬೇಕಾಗಿರುತ್ತೆ. ಇನ್ನು ಉಳಿದ 11% ಭೂ ಕಂದಾಯವನ್ನು ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರನಿಗೆ ನೀಡ್ತಾ ಇರುತ್ತೆ. ಕಾರಣ ಅದು ಅವನ ಕಮಿಷನ್ ಆಗಿರುತ್ತೆ. ಅವನು ಸಲ್ಲಿಸುವ ಸೇವೆಗೆ ಪ್ರತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರನಿಗೆ 11% ಕಮಿಷನನ್ನು ಬಿಡ್ತಾ ಇರುತ್ತೆ. ಈ ರೀತಿ ಒಂದು 10 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿಯನ್ನು 1790ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳದಲ್ಲಿ ಜಾರಿಗೆ ತರ್ತಾನೆ. ಮುಂದೆ ಇದೇ 10 ವರ್ಷಗಳಿಗೆ ಕಂದಾಯ ಪದ್ಧತಿ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಅದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಹೇಳಿ ಅದನ್ನು ಘೋಷಣೆ ಮಾಡ್ತಾನೆ. ಕಾಯಂ ಜಮೀನ್ದಾರಿ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಈ ರೀತಿ ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತರ್ತಾನೆ. ಕಾರ್ನ್ವಾಲಿಸನ ಒಬ್ಬ ಅಧಿಕಾರಿ ಫಿಲಿಪ್ ಫ್ರಾನ್ಸಿಸ್ ಅಂತ ಇರ್ತಾನೆ. ಆ ಫಿಲಿಪ್ ಫ್ರಾನ್ಸಿಸ್ ಈ ಕಾಯಂ ಜಮೀನ್ದಾರಿ ಪದ್ಧತಿಯ ಪರಿಕಲ್ಪನೆಯನ್ನು ರೂಪಿಸ್ತಾನೆ. ಫಿಲಿಪ್ ಫ್ರಾನ್ಸಿಸ್ ಅವನು ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯ ಇರ್ತಾನೆ. ಆತ ಈ ಕಾಯಂ ಜಮೀನ್ದಾರಿ ಪದ್ಧತಿಯ ಒಂದು ಪರಿಕಲ್ಪನೆಯನ್ನು ರೂಪಿಸ್ತಾನೆ. ಆದರೆ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ವ್ಯವಸ್ಥಿತವಾಗಿ ಭಾರತದಲ್ಲಿ ಜಾರಿಗೆ ತಂದವನು, ಬಂಗಾಳದಲ್ಲಿ ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್ ಆಗಿರ್ತಾನೆ. ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಕಾರ್ನ್ವಾಲಿಸ್ ಬಂಗಾಳ, ಬಿಹಾರ, ಒರಿಸ್ಸಾ, ವಾರಣಾಸಿ ಜಿಲ್ಲೆ ಮತ್ತು ಆಂಧ್ರದ ಉತ್ತರ ಸರ್ಕಾರಗಳಲ್ಲಿ ಆತ ಜಾರಿಗೆ ತರ್ತಾನೆ. ಈ ಜಮೀನ್ದಾರಿ ಪದ್ಧತಿಯಲ್ಲೂ ಕೂಡ ಬಹಿರಂಗ ಹರಾಜಿನ ಮೂಲಕ ಜಮೀನನ್ನು ಬಿಡ್ದಾರನಿಗೆ ನೀಡಲಾಗ್ತಾ ಇರುತ್ತೆ. ಆ ಬಿಡ್ದಾರನನ್ನ ಜಮೀನ್ದಾರ ಅಂತ ಹೇಳಿ ಕರೀಲಾಗುತ್ತೆ. ಆದರೆ ಆ ಜಮೀನ್ದಾರನನ್ನ ಕಾಯಂ ಭೂಮಿಯ ಒಡೆಯ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಅವನಿಗೆ ಕಾಯಂ ಆಗಿ ಭೂಮಿಯ ಒಡೆತನವನ್ನು ನೀಡ್ತಾರೆ. ಅವನಿಗೆ ವಂಶಪಾರಂಪರ್ಯವಾಗಿ ಭೂಮಿಯನ್ನು ಅನುಭವಿಸುವ ಅಧಿಕಾರವನ್ನು ನೀಡ್ತಾರೆ. ಅವನ ಕಾನೂನುಬದ್ಧ ಮಗ ಆ ಭೂಮಿಯನ್ನು ಅನುಭವಿಸುವ ಹಕ್ಕನ್ನು ಹೊಂದಿರ್ತಾನೆ, ಅಥವಾ ಕಾನೂನುಬದ್ಧ ಮಗನಿಗೆ ಆ ಭೂಮಿ ವರ್ಗಾವಣೆ ಆಗ್ತಾ ಇರುತ್ತೆ. ಆದರೆ ಅವನ ದತ್ತು ಮಗನಿಗೆ ಆ ಭೂಮಿ ವರ್ಗಾವಣೆ ಆಗ್ತಿರಲ್ಲ. ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲೂ ಸಹ ಜಮೀನ್ದಾರ ಏನು ತಾನು ಭೂ ಕಂದಾಯವನ್ನ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ ಅದರ 89%ರಷ್ಟನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಸಲ್ಲಿಸಬೇಕಾಗಿರುತ್ತೆ. ಉಳಿದ 11% ಅವರಿಗೆ ಕಮಿಷನ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ ನೀಡ್ತಾ ಇರುತ್ತೆ. ಈ ರೀತಿ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಜಮೀನ್ದಾರನ ನಡುವೆ ಮಾತ್ರ ಒಪ್ಪಂದ ಏರ್ಪಟ್ಟಿರುತ್ತೆ. ಆದರೆ ಈ ಪದ್ಧತಿಯಲ್ಲಿ ಜಮೀನ್ದಾರ ರೈತನಿಂದ ಎಷ್ಟು ವಸೂಲಿ ಮಾಡಬೇಕು ಭೂ ಕಂದಾಯ ಅಂತ ಯಾವುದೇ ವಿಷಯವನ್ನು ಅದು ಹೇಳಲ್ಲ. ಹಾಗಾಗಿ ಇದು ಒಂದು ಡಿಮೆರಿಟ್ಸ್ ಅಂತ ಕೂಡ ಹೇಳ್ಬೋದು, ಒಂದು ದೋಷ, ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿನ ಒಂದು ದೋಷ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ಪದ್ಧತಿಯಲ್ಲೂ ಕೂಡ ಅನೇಕ ಅನುಕೂಲಗಳು ಅನಾನುಕೂಲಗಳು ಉಂಟಾಗ್ತವೆ. ಈ ರೀತಿ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಬ್ರಿಟಿಷರು ಬಂಗಾಳದಲ್ಲಿ ಜಾರಿಗೆ ತರ್ತಾರೆ. ಈ ಪದ್ಧತಿಯಲ್ಲಿ ಅನೇಕ ಅನುಕೂಲಗಳು ಆಗುತ್ತೆ ಮತ್ತು ಅನಾನುಕೂಲಗಳು ಆಗುತ್ತೆ. ಮೊದಲು ಅದನ್ನು ಅನುಕೂಲಗಳನ್ನು ನೋಡೋಣ. ಈ ಪದ್ಧತಿಯನ್ನು ಬ್ರಿಟಿಷರು ಒಂದು ಒಳ್ಳೆಯ ಉದ್ದೇಶದಿಂದ ಜಾರಿಗೆ ತರ್ತಾರೆ. 1793ನಲ್ಲಿ ಜಾರಿಗೆ ತರ್ತಾರೆ. 1954ವರೆಗೂ ಈ ಪದ್ಧತಿ ಬಂಗಾಳದಲ್ಲಿರುತ್ತೆ. ನಂತರ ಸ್ವಾತಂತ್ರ್ಯ ಬಂದ ನಂತರ ಪಶ್ಚಿಮ ಬಂಗಾಳ ಸರ್ಕಾರ ಅದನ್ನು ರದ್ದುಗೊಳಿಸುತ್ತೆ. ಈ ಪದ್ಧತಿಯಲ್ಲಿ ಅನೇಕ ಅನುಕೂಲಗಳಿರುತ್ತೆ. ಯಾವ್ಯಾವ ಅನುಕೂಲಗಳು ಅಂತಂದರೆ ಹಣಕಾಸಿನ ಅನುಕೂಲಗಳಿರುತ್ತೆ, ಆರ್ಥಿಕ ಅನುಕೂಲಗಳಿರುತ್ತೆ ಮತ್ತು ರಾಜಕೀಯ ಅನುಕೂಲಗಳಿರುತ್ತೆ. ಹಣಕಾಸಿನ ಅನುಕೂಲಗಳು ಅಂತಂದರೆ ಈ ಪದ್ಧತಿಯಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ನಿಗದಿತ ಸಂದರ್ಭದಲ್ಲಿ ನಿಗದಿತ ಆದಾಯ ಈಸ್ಟ್ ಇಂಡಿಯಾ ಕಂಪನಿಗೆ ಪ್ರತಿ ವರ್ಷ ನಿಗದಿತ ಸಂದರ್ಭದಲ್ಲಿ ಬರ್ತಾ ಇರುತ್ತೆ. ಇದು ಈಸ್ಟ್ ಇಂಡಿಯಾ ಕಂಪನಿಯ ವೆಚ್ಚಗಳನ್ನು ಉಳಿಸುತ್ತೆ. ಸ್ನೇಹಿತರೆ, ಒಂದು ವೇಳೆ ಈಸ್ಟ್ ಇಂಡಿಯಾ ಕಂಪನಿಯೇ ಭೂ ಕಂದಾಯವನ್ನು ನೇರವಾಗಿ ವಸೂಲಿ ಮಾಡಬೇಕು ಅಂತಂದರೆ ಅದು ಅಧಿಕಾರಿಗಳನ್ನ ನೇಮಕ ಮಾಡ್ಕೋಬೇಕಾಗಿರುತ್ತೆ, ಹಾಗೆ ಸಂಬಳ ಕೊಡಬೇಕಾಗಿರುತ್ತೆ, ಭತ್ಯೆ ಕೊಡಬೇಕಾಗಿರುತ್ತೆ. ಆದರೆ ಅವರ ಸಂಬಂಧ ಎಲ್ಲ ಇಲ್ಲಿ ಜಮೀನ್ದಾರನ ಹತ್ರ ಮಾತ್ರ ಇರುತ್ತೆ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಖರ್ಚು ವೆಚ್ಚಗಳನ್ನು ಅದು ಉಳಿಸುತ್ತೆ.
ಅಲ್ಲದೆ ಜಮೀನ್ದಾರನಿಂದ ನಿಗದಿತ ಸಂದರ್ಭದಲ್ಲಿ ನಿಗದಿತ ಆದಾಯ ಸಲ್ಲಿಸ್ತಾ ಇರುತ್ತೆ. ಅವರ ಆದಾಯ, ಅವರ ಟಾರ್ಗೆಟ್, ಅವರ ಗುರಿ ವರ್ಷಕ್ಕೆ 2.68 ಕೋಟಿಗಳಷ್ಟು ಗುರಿಯನ್ನು ಹೊಂದಿರ್ತಾರೆ. ಅಷ್ಟನ್ನು ಅವರು ನಿಗದಿತ ಸಂದರ್ಭದಲ್ಲಿ ಪಡಿತಾ ಇರ್ತಾರೆ ಈ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಕೂಲ ಆಗುತ್ತೆ. ಇನ್ನು ಆರ್ಥಿಕ ಅನುಕೂಲಗಳು, ಆರ್ಥಿಕ ಅನುಕೂಲಗಳಿಗೆ ಬಂದರೆ ಈ ಪದ್ಧತಿ ಬಂಗಾಳದಲ್ಲಿ ಕೃಷಿಯ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಯಾಕೆಂದರೆ ಜಮೀನ್ದಾರನನ್ನ ಭೂಮಿಯ ಒಡೆಯ ಅಂತ ಹೇಳಿ ಘೋಷಣೆ ಮಾಡಿದಾಗ ಆ ಜಮೀನ್ದಾರ ಭೂಮಿಯ ಅಭಿವೃದ್ಧಿಗೆ ಅವನು ಆಸಕ್ತಿಯನ್ನು ತೋರಿಸ್ತಾನೆ, ಹೊಸ ಹೊಸ ಬೆಳೆಗಳನ್ನು ಬೆಳೀತಾನೆ. ಹಾಗಾಗಿ ಅದು ಆರ್ಥಿಕ ಅನುಕೂಲಕ್ಕೂ ಅಭಿವೃದ್ಧಿನೂ ಆಗುತ್ತೆ ಬಂಗಾಳದಲ್ಲಿ. ಹಾಗಾಗಿ ಆರ್ಥಿಕ ಅನುಕೂಲಗಳಾಗುತ್ತೆ. ರಾಜಕೀಯ ಅನುಕೂಲಗಳಿಗೆ ಬಂದರೆ ಈ ಪದ್ಧತಿ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ನಿಷ್ಠ ಜಮೀನ್ದಾರಿ ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಆ ಜಮೀನ್ದಾರಿ ವರ್ಗ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗಲೂ ಬೆನ್ನೆಲುಬಾಗಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ 1757ರ ದಂಗೆಯಲ್ಲಿ ಬಂಗಾಳದ ಎಲ್ಲ ಜಮೀನ್ದಾರರು ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿರ್ತಾರೆ. ದಂಗೆಯಲ್ಲಿ ಯಾರೂ ಭಾಗವಹಿಸಿರಲ್ಲ. ಬಂಗಾಳದಲ್ಲಿ ಒಂದು ಸಂಘ ಇರುತ್ತೆ, ರಾಜಕೀಯ ಸಂಘ, ಜಮೀನ್ದಾರಿ ಸಂಘ ಅಥವಾ ಬೆಂಗಾಲ್ ಲ್ಯಾಂಡ್ ಹೋಲ್ಡರ್ಸ್ ಅಸೋಸಿಯೇಷನ್ ಅಂತ ದ್ವಾರಕನಾಥ ಠಾಗೂರ್ ಅವರು ಸ್ಥಾಪನೆ ಮಾಡಿರ್ತಾರೆ. ಆ ಜಮೀನ್ದಾರಿ ಸಂಘ 857ರ ದಂಗೆಯ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಬೆನ್ನೆಲುಬಾಗಿರುತ್ತೆ, ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದು ಈಸ್ಟ್ ಇಂಡಿಯಾ ಕಂಪನಿಗೆ ಈ ಪದ್ಧತಿಯಿಂದ ಅನೇಕ ಅನುಕೂಲಗಳಾಗುತ್ತೆ. ಅಲ್ಲದೆ ಈ ಪದ್ಧತಿ ಅನೇಕ ಅನಾನುಕೂಲಗಳನ್ನು ಅನಾನುಕೂಲಗಳಿಗೂ ಕಾರಣ ಆಗುತ್ತೆ. ಅನಾನುಕೂಲಗಳು ಅಂತಂದರೆ ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೂ ಅನಾನುಕೂಲ ಆಗುತ್ತೆ, ಜಮೀನ್ದಾರರಿಗೂ ಅನಾನುಕೂಲ ಆಗುತ್ತೆ, ರೈತರಿಗೂ ಅನಾನುಕೂಲ ಆಗುತ್ತೆ. ಈ ಪದ್ಧತಿಯನ್ನ ಒಂದು ಒಳ್ಳೆಯ ಉದ್ದೇಶದಿಂದ 1793ರಲ್ಲಿ ಪ್ರಾರಂಭ ಮಾಡಿರ್ತಾರೆ. ಆದರೆ ನಂತರ ಕಾಲದಲ್ಲಿ ಈ ವ್ಯವಸ್ಥೆ, ಈ ಕಾಯಂ ಜಮೀನ್ದಾರಿ ಪದ್ಧತಿ ರೈತರನ್ನ ಶೋಷಣೆಗೆ ಒಳಪಡಿಸುವ ಒಂದು ಯಂತ್ರವಾಗಿ ಅದು ಮಾರ್ಪಡುತ್ತೆ. ಅಲ್ಲದೆ ಭಾರತದಲ್ಲಿ ಇದು ಒಂದು ರೀತಿಯ ಉಳಿಗಮಾನ್ಯ ಪದ್ಧತಿಯನ್ನು ಸೃಷ್ಟಿ ಮಾಡುತ್ತೆ. ಈ ಪದ್ಧತಿಯಲ್ಲಿ ಆದ ಪ್ರಮುಖ ಅನಾನುಕೂಲಗಳೇನಂತಂದರೆ ಹಣಕಾಸಿನ ಅನಾನುಕೂಲಗಳು ಮತ್ತು ಆರ್ಥಿಕ ಅನಾನುಕೂಲಗಳು. ಹಣಕಾಸಿನ ಅನಾನುಕೂಲಗಳಿಗೆ ಬಂದರೆ ಈ ಪದ್ಧತಿಯಿಂದಲೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ನಷ್ಟ ಆಗುತ್ತೆ. ಈ ಪದ್ಧತಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ನಿಗದಿತ ಸಂದರ್ಭದಲ್ಲಿ ನಿಗದಿತ ಆದಾಯ ಬರ್ತಾ ಇದ್ರೂ ಕೂಡ ಭೂ ಕಂದಾಯವನ್ನ ಜಮೀನ್ದಾರರಿಂದ ವಸೂಲಿ ಮಾಡುವಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವಿಫಲ ಆಗುತ್ತೆ. ಕಾರಣ ಮಳೆ ಆಗದಂಥ ಸಂದರ್ಭದಲ್ಲಿ, ಅತಿವೃಷ್ಟಿ, ಅನಾವೃಷ್ಟಿ ಇತ್ಯಾದಿ ಸಂದರ್ಭದಲ್ಲಿ, ಬರಗಾಲ ಸಂದರ್ಭದಲ್ಲಿ ಜಮೀನ್ದಾರರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವುದೇ ಕಂದಾಯ ಸಿಗ್ತಾ ಇರಲ್ಲ. ಅದರಿಂದ ಈಸ್ಟ್ ಇಂಡಿಯಾ ಕಂಪನಿ ನಷ್ಟದಲ್ಲಿ ಉಂಟಾಗುತ್ತೆ. ಈ ಪದ್ಧತಿಯಿಂದ ಜಮೀನ್ದಾರರು ಕೂಡ ನಷ್ಟಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ಈ ಪದ್ಧತಿಯಲ್ಲಿ ಭೂ ಕಂದಾಯ ಅತಿ ಹೆಚ್ಚಿರುತ್ತೆ, 89% ಇರುತ್ತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಜಮೀನ್ದಾರರು ಸಾಲದಲ್ಲಿ ಉಳ್ಕೊಳ್ತಾರೆ. ಸಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಭೂ ಕಂದಾಯವನ್ನ ಕೊಡದೆ ಅಂತ ಸಂದರ್ಭದಲ್ಲಿ ಅವರ ಭೂಮಿಗಳನ್ನ ವಶಪಡಿಸಿಕೊಂಡು ಬೇರೆಯವರಿಗೆ ಬಹಿರಂಗ ಹರಾಜನ್ನ ಹಾಕ್ತಾ ಇರುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಇದರಿಂದ ಈಸ್ಟ್ ಇಂಡಿಯಾ ಜಮೀನ್ದಾರರಿಗೂ ಕೂಡ ಹಣಕಾಸಿನ ಅನಾನುಕೂಲ ಆಗುತ್ತೆ. ಅಲ್ಲದೆ ಆರ್ಥಿಕ ಅನಾನುಕೂಲಗಳಿಗೆ ಬಂದ್ರೆ ಈ ಕಾಯಂ ಜಮೀನ್ದಾರಿ ಪದ್ಧತಿ ವಾಸ್ತವವಾಗಿ ಬಂಗಾಳದಲ್ಲಿ ಕೃಷಿಯ ಹಿನ್ನಡೆಗೆ ಕಾರಣ ಆಗುತ್ತೆ. ಬಹುತೇಕ ಸಂದರ್ಭದಲ್ಲಿ ಜಮೀನ್ದಾರರು ಕೃಷಿಯ ಬಗ್ಗೆ ಆಸಕ್ತಿಯನ್ನೇ ತೋರಿಸಲ್ಲ. ತಮಗೆ ನೀಡಿದ ಜಮೀನಿನಲ್ಲಿ ಅವರು ವಾಸ ಮಾಡದೆ ಅವರು ಎಲ್ಲೋ ದೂರದ ನಗರಗಳಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಆ ಹಳ್ಳಿಯಿಂದ ಬಂದಂಥ ಆದಾಯವನ್ನು ಅವರು ದೂರದ ನಗರಗಳಲ್ಲಿ ವ್ಯಯ ಮಾಡಿಕೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗಾಗಿ ಆರ್ಥಿಕ ಅನಾನುಕೂಲಗಳು ಆಗುತ್ತೆ. ಅಲ್ಲದೆ ಈ ಪದ್ಧತಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೂರ್ಯಾಸ್ತ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರುತ್ತೆ. ಆ ಸೂರ್ಯಾಸ್ತ ಕಾಯ್ದೆಯ ಪ್ರಕಾರ ಜಮೀನ್ದಾರ ಈ ಪದ್ಧತಿಯಲ್ಲಿ ನಿಗದಿತ ಸಂದರ್ಭದಲ್ಲಿ ಸೂರ್ಯಾಸ್ತ ಕಾಯ್ದೆಯಲ್ಲಿ ಜಮೀನ್ದಾರ
ನಿಗದಿತ ದಿನದ ಸೂರ್ಯಾಸ್ತ ಮುಳುಗೋದ್ರೊಳಗೆ ಈಸ್ಟ್ ಇಂಡಿಯಾ ಕಂಪನಿಗೆ ತಾನು ಒಪ್ಪಿಕೊಂಡ ಭೂ ಕಂದಾಯವನ್ನು ಸಲ್ಲಿಸಬೇಕಾಗಿರುತ್ತೆ. ಒಂದು ವೇಳೆ ಈ ಸೂರ್ಯಾಸ್ತ ಕಾಯ್ದೆಯ ಪ್ರಕಾರ ಜಮೀನ್ದಾರ ನಿಗದಿತ ದಿನದ ಸೂರ್ಯಾಸ್ತ ಆಗೋದ್ರೊಳಗಡೆ ಅವನು ಭೂ ಕಂದಾಯವನ್ನು ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಅವನಿಗೆ ಕೊಟ್ಟಂಥ ಭೂಮಿಯನ್ನು ವಶಪಡಿಸ್ಕೊಂಡು ಬೇರೆಯವರಿಗೆ ಹರಾಜಾಗ್ತಾ ಇರುತ್ತೆ. ಹಾಗಾಗಿ ಈ ಸೂರ್ಯಾಸ್ತ ಕಾಯ್ದೆಯಿಂದ ಸುಮಾರು ಜಮೀನ್ದಾರರು ತಮ್ಮ ಭೂಮಿಯನ್ನು ಕಳ್ಕೊಳ್ತಾರೆ. ಸುಮಾರು 1857ರ ಹೊತ್ತಿಗೆ ಸುಮಾರು 71,000 ಜಮೀನ್ದಾರರು ಸೂರ್ಯಾಸ್ತ ಕಾಯ್ದೆಯಿಂದಾಗಿ ಭೂಮಿಯನ್ನು ಕಳ್ಕೊಳ್ತಾರಂತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಜಮೀನ್ದಾರರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ 1857ರ ದಂಗೆಯಲ್ಲಿ ಬಿಹಾರ್ನ ಜಗದೀಶ್ಪುರದ ಜಮೀನ್ದಾರ ಕುನ್ವರ್ ಸಿಂಗ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆ ಹೇಳ್ತಾನೆ. 1857ರ ದಂಗೆಯಲ್ಲಿ ಭಾಗವಹಿಸ್ತಾನೆ. ಯಾಕೆಂದರೆ ಅವನೊಬ್ಬ ಕಾಯಂ ಜಮೀನ್ದಾರ ಆಗಿರ್ತಾನೆ, ಭೂಮಿಯನ್ನು ಕಳ್ಕೊಂಡಿರ್ತಾನೆ, ಅದರಿಂದ ದಂಗೆ ಹೇಳ್ತಾನೆ. ಹಾಗಾಗಿ ಕೆಲವು ಇತಿಹಾಸಕಾರರು 1857ರ ದಂಗೆಯನ್ನು ಜಮೀನ್ದಾರರ ದಂಗೆ ಅಂತ ಕೂಡ ಅದನ್ನು ಕರೀತಾರೆ. ಸೊ ಈ ರೀತಿ ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಅನುಕೂಲಗಳು ಇರುತ್ತೆ, ಅನಾನುಕೂಲಗಳು ಇರುತ್ತೆ. ಅನಾನುಕೂಲಗಳು ಈಸ್ಟ್ ಇಂಡಿಯಾ ಕಂಪನಿಗೂ ಆಗುತ್ತೆ, ಜಮೀನ್ದಾರಿಗೂ ಆಗುತ್ತೆ, ರೈತರಿಗಂತೂ ಇನ್ನೂ ಹೆಚ್ಚಿನ ಅನಾನುಕೂಲಗಳಾಗುತ್ತೆ. ಕೊನೆಯದಲ್ಲಿ ಈ ಪದ್ಧತಿಯನ್ನು 1954ರಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಸ್ವಾತಂತ್ರ್ಯ ನಂತರ ಈ ಪದ್ಧತಿಯನ್ನು ರದ್ದುಗೊಳಿಸುತ್ತೆ. ಇಷ್ಟು ಬ್ರಿಟಿಷರು ಬಂಗಾಳದಲ್ಲಿ ಜಾರಿಗೆ ತಂದ ಭೂ ಕಂದಾಯ ಪದ್ಧತಿ. ಸ್ನೇಹಿತರೆ, ಇದಕ್ಕೆ ನೀವು ಆನ್ಸರ್ನ ಬರಿಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ನೀವು ನಿಮ್ಮ ಆನ್ಸರಲ್ಲಿ ಕೀ ಪಾಯಿಂಟ್ಸ್ ಆಗಿ ಬರೀಬೇಕು ಅಂತಂದರೆ, ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಬಗ್ಗೆ ಬರೀಬೇಕು. ಅವನ ಅವಧಿನಲ್ಲಿ ಏನು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ, ಆ 5 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿ, ಅದ್ರ ಬಗ್ಗೆ ನೀವು ಒಂದು 2 ಲೈನನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದಾದ ನಂತರ 1 ವರ್ಷಗಳಿಗೆ ಜಮೀನ್ದಾರಿ ಪದ್ಧತಿಯನ್ನು ತರ್ತಾನೆ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಲಾರ್ಡ್ ವಾರನ್ ಹೇಸ್ಟಿಂಗ್ ನಂತರ ಬಂದ ಲಾರ್ಡ್ ಕಾರನ್ ವಾಲಿಸ್ ಏನು 1786ರಿಂದ 93ವರೆಗೂ ಇರ್ತಾನೆ. ಅವನ ಅವಧಿನಲ್ಲಿ ಜಾರಿಗೆ ತಂದ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ಸೊ ಅದರಲ್ಲಿ ಮೊದಲಿಗೆ ಅವನು ಹೇಳಿದೆ 1790ರಲ್ಲಿ 10 ವರ್ಷಗಳ ಜಮೀನ್ದಾರಿ ಪದ್ಧತಿಯನ್ನು ತರ್ತಾನೆ, ಅದನ್ನು ಹೇಳಬೇಕು. ಈ 10 ವರ್ಷಗಳ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಕಾಯಂ ಜಮೀನ್ದಾರಿ ಅಂತ ಅದನ್ನು ಘೋಷಣೆ ಮಾಡ್ತಾನೆ. ಅದನ್ನು ಎಲ್ಲೆಲ್ಲಿ ತರ್ತಾನೆ ಅಂದರೆ ಬಂಗಾಳ, ಬಿಹಾರ್, ಒರಿಸ್ಸಾ, ವಾರಣಾಸಿ ಜಿಲ್ಲೆ ಮತ್ತು ಇತರ ಸರ್ಕಾರಗಳಲ್ಲಿ ಅದನ್ನು ಜಾರಿಗೆ ತರ್ತಾನೆ. ಮತ್ತು ಅದರ ಲಕ್ಷಣಗಳನ್ನು ನೀವು ಬರಿಬೇಕು. ಲಕ್ಷಣಗಳು ಅಂತಂದರೆ, ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರನನ್ನು ಭೂಮಿಯ ಒಡೆಯ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಅವನಿಗೆ ಕಾಯಂ ಭೂ ಒಡೆತನದ ಅಧಿಕಾರವನ್ನು ನೀಡ್ತಾರೆ. ವಂಶ ಪಾರಂಪರ್ಯವಾಗಿ ಭೂಮಿ ಅನುಭವಿಸುವ ಅಧಿಕಾರವನ್ನು ನೀಡ್ತಾರೆ. ಅವನ ಕಾನೂನುಬದ್ಧ ಮಗ ಅದರ ವಾರಸುದಾರನಾಗ್ತಾ ಇರ್ತಾನೆ. ಸೊ ಹೇಳಿದೆ, ಈ ಪದ್ಧತಿಯಲ್ಲಿ ಜಮೀನ್ದಾರ ತಾನು ಒಪ್ಪಿಕೊಂಡ ಕಂದಾಯದಲ್ಲಿ 89% ಈಸ್ಟ್ ಇಂಡಿಯಾ ಕಂಪನಿಗೆ ಸಲ್ಲಿಸಬೇಕಾಗಿತ್ತು. ಉಳಿದ 11% ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರನಿಗೆ ಅವನು ಸಲ್ಲಿಸುವ ಸೇವೆಗೆ ಪ್ರತಿಯಾಗಿ ನೀಡ್ತಾ ಇತ್ತು. ನೆಕ್ಸ್ಟ್, ಈ ಪದ್ಧತಿಯಲ್ಲಿ ಕೇವಲ ಹೇಳಿದೆ ಕಂಪನಿ ಮತ್ತು ಜಮೀನ್ದಾರನ ನಡುವೆ ಮಾತ್ರ ಒಪ್ಪಂದ ಇತ್ತು. ಆದರೆ ಈ ಪದ್ಧತಿ ಜಮೀನ್ದಾರ ರೈತರಿಂದ ಎಷ್ಟು ಕಂದಾಯ ವಸೂಲಿ ಮಾಡಬೇಕು ಅಂತ ತಿಳಿಸ್ಲಿಲ್ಲ. ಸೊ ಜಮೀನ್ದಾರ ಈಸ್ಟ್ ಇಂಡಿಯಾ ಕಂಪನಿಗೆ ಎಷ್ಟನ್ನು ಕೊಡಬೇಕು ಅನ್ನೋದು ಇತ್ತು, ಆದರೆ ಜಮೀನ್ದಾರ ರೈತನಿಂದ ಎಷ್ಟು ವಸೂಲಿ ಮಾಡಬೇಕು ಅನ್ನೋದನ್ನು ಈ ಪದ್ಧತಿಯಲ್ಲಿ ತಿಳಿಸ್ಲಿರಲಿಲ್ಲ. ಅದು ಒಂದು ಲಕ್ಷಣ. ಇನ್ನು ಅನುಕೂಲಗಳಿಗೆ ಬಂದರೆ, ಸೊ ಇದು 3 ರೀತಿಯ ಅನುಕೂಲಗಳನ್ನು ಒಳಗೊಂಡಿರುತ್ತೆ. ಆರ್ಥಿಕ ಅನುಕೂಲಗಳು, ಹಣಕಾಸಿನ ಅನುಕೂಲಗಳು, ಆರ್ಥಿಕ ಅನುಕೂಲಗಳು ಮತ್ತು ರಾಜಕೀಯ ಅನುಕೂಲಗಳು. ಆರ್ಥಿಕ ಅನುಕೂಲಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ನಿಗದಿತ ಸಂದರ್ಭದಲ್ಲಿ ನಿಗದಿತ ಆದಾಯ ಸೇರ್ತಾ ಇರುತ್ತೆ, ಅದು ಒಂದು ಅನುಕೂಲಗಳು. ಹಣಕಾಸಿನ ಅನುಕೂಲಗಳು, ಆರ್ಥಿಕ ಅನುಕೂಲಗಳಿಗೆ ಬಂದರೆ ಇದು ಭೂಮಿಯನ್ನು ಜಮೀನ್ದಾರನಿಗೆ ಕಾಯಮಾಗಿ ನೀಡಿದ್ರಿಂದ ಅವನು ಭೂಮಿಯ ಮೇಲೆ ಆಸಕ್ತಿ ತೋರಿಸ್ತಾನೆ, ಹೆಚ್ಚು ಬೆಳೆಯನ್ನು ಬೆಳೀತಾನೆ, ಬಂಗಾಳದಲ್ಲಿ ಕೃಷಿ ಅಭಿವೃದ್ಧಿ ಆಗುತ್ತೆ. ಇನ್ನು ರಾಜಕೀಯ ಅನುಕೂಲಗಳಿಗೆ ಬಂದರೆ
ಈ ಪದ್ಧತಿ ಬಂಗಾಳದಲ್ಲಿ ಒಂದು ನಿಷ್ಠ ಜಮೀನ್ದಾರಿ ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗಲೂ ನಿಷ್ಠತೆಯನ್ನು ಇರ್ತಾರೆ ಜಮೀನ್ದಾರರು. 1857 ದಂಗೆನಲ್ಲಿ ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ರೀತಿಯ ಸಹಾಯವನ್ನು ಮಾಡ್ತಾರೆ, ದಂಗೆಯಲ್ಲಿ ಭಾಗವಹಿಸಲ್ಲ. ಸೊ ಈ ಪದ್ಧತಿ ಅನೇಕ ಅನಾನುಕೂಲಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಹಣಕಾಸಿನ ಅನಾನುಕೂಲಗಳು, ಆರ್ಥಿಕ ಅನಾನುಕೂಲಗಳು. ಹಣಕಾಸಿನ ಅನಾನುಕೂಲಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೂ ನಷ್ಟ ಆಗುತ್ತೆ, ಯಾಕೆಂದರೆ ಜಮೀನ್ದಾರರಿಂದ ಅದು ವಸೂಲಿ ಮಾಡುವಲ್ಲಿ ವಿಫಲ ಆಗುತ್ತೆ. ಕಂದಾಯ ಹೆಚ್ಚಿದ್ರಿಂದ ಜಮೀನ್ದಾರರು ಸಾಲದಲ್ಲಿ ಉಳ್ಕೊಳ್ತಾರೆ, ಹಾಗಾಗಿ ಅವರ ಜಮೀನನ್ನು ವಶಪಡಿಸ್ಕೊಳ್ಳಾಗುತ್ತೆ. ಆರ್ಥಿಕ ಅನಾನುಕೂಲಗಳಿಗೆ ಬಂದರೆ ಈ ಪದ್ಧತಿಯಲ್ಲಿ ವಾಸ್ತವವಾಗಿ ಜಮೀನ್ದಾರ ಅವನಿಗೆ ಕೊಟ್ಟ ಭೂಮಿನಲ್ಲಿ ವಾಸ ಮಾಡ್ತಾ ಇರಲ್ಲ. ರೈತರಿಂದ ಏನು ವಸೂಲಿ ಮಾಡಿದಂಥ ಹಣವನ್ನು ಅವನು ನಗರಗಳಲ್ಲಿ ದುಂದುವೆಚ್ಚ ಮಾಡಿಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇರ್ತಾನೆ. ಅನೇಕ ಸಂದರ್ಭದಲ್ಲಿ ಅವನು ಭೂಮಿಯ ಅಭಿವೃದ್ಧಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಅಲ್ಲದೆ ಜಮೀನ್ದಾರನಿಗೂ ಇದರಿಂದ ನಷ್ಟ ಆಗುತ್ತೆ. ಹೇಳಿದೆ ಸೂರ್ಯಾಸ್ತ ಕಾಯ್ದೆ ಇರುತ್ತೆ. ಆ ಸೂರ್ಯಾಸ್ತ ಕಾಯ್ದೆಯ ಅಡಿ ಜಮೀನ್ದಾರ ನಿಗದಿತ ದಿನದ ಸೂರ್ಯಾಸ್ತ ಮುಳುಗೋದ್ರೊಳಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಆತ ಭೂಕಂದಾಯವನ್ನು ಸಲ್ಲಿಸಬೇಕಾಗಿರುತ್ತೆ. ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಅವನಿಗೆ ಕೊಟ್ಟಿರುವ ಭೂಮಿಯನ್ನು ವಶಪಡಿಸಿಕೊಂಡು ಬೇರೆಯವ್ರಿಗೆ ಹರಾಜಾಗ್ತಿರ್ತಾರೆ. ಈ ಸೂರ್ಯಾಸ್ತ ಕಾಯ್ದೆಯಿಂದಾಗಿ ಅನೇಕ ಜಮೀನ್ದಾರರು ಭೂಮಿಯನ್ನು ಕಳ್ಕೊಳ್ತಾರೆ. 1857 ಸುಮಾರು 21,000 ಜಮೀನ್ದಾರರು ಭೂಮಿಯನ್ನು ಕಳ್ಕೊಳ್ತಾರೆ. ಅನೇಕ ಕಡೆ ಜಮೀನ್ದಾರರು ದಂಗೆಯನ್ನು ಹೇಳ್ತಾರೆ. ಸೊ 1857 ಒಬ್ಬ ಬಿಹಾರದ ಜಗದೀಶ್ಪುರದ ಜಮೀನ್ದಾರ ಕುನ್ವರ್ ಸಿಂಗ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆ ಹೇಳ್ತಾನೆ. ಇವೆಲ್ಲ ಅನಾನುಕೂಲಗಳು. ಇಷ್ಟನ್ನು ನೀವು ಮುಖ್ಯ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಬರೀಬೇಕಾಗಿ ಬರುತ್ತೆ. ಇನ್ನು ಇದನ್ನು ಪ್ರಿಲಿಮಿನರಿ ದೃಷ್ಟಿಯಿಂದ ನೋಡೋದಾದರೆ, ಪ್ರಿಲಿಮಿನರಿನಲ್ಲಿ ಕೇಳುವ ಸಂಭವನೀಯ ಪ್ರಶ್ನೆಗಳಿಗೆ ಬಂದರೆ ಈ ಕಾಯಂ ಜಮೀನ್ದಾರಿ ಪದ್ಧತಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರಶ್ನೆ 1, ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಬಂಗಾಳದ ನವಾಬ ಸಿರಾಜುದ್ದೌಲನನ್ನು ಯಾರ ಸಹಾಯದಿಂದ ಸೋಲಿಸಿದರು? ಪ್ಲಾಸಿ ಕದನ ಆಗುತ್ತೆ 1757 ಜೂನ್ 23ರಂದು ಪ್ಲಾಸಿ ಕದನ ಆಗುತ್ತೆ. ಅದನ್ನು ಪಲಾಸಿ ಕದನ ಅಂತ ಕೂಡ ಕರೀತಾರೆ. ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ನಡೆಯುತ್ತೆ. ಆ ಕದನದಲ್ಲಿ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ನ ಸಹಾಯದಿಂದ ಸಿರಾಜುದ್ದೌಲನನ್ನು ಸೋಲಿಸ್ತಾನೆ. ಅಲಿವರ್ದಿ ಖಾನ್ ಇದೆ. ಆಪ್ಷನ್ಸ್ ಮೀರ್ ಜಾಫರ್, ಶೌಕತ್ ಜಂಗ್ ಅಂಡ್ ಮೀರ್ ಕಾಸಿಮ್. ಆನ್ಸರ್ 2, ಮೀರ್ ಜಾಫರ್. ಯಾವ ಒಪ್ಪಂದದ ಸಹಾಯದಿಂದ, ಪ್ರಶ್ನೆ 2, ಯಾವ ಒಪ್ಪಂದದ ಸಹಾಯದಿಂದ ಬ್ರಿಟಿಷರು ಬಂಗಾಳದ ಮೇಲಿನ ಹಕ್ಕನ್ನು ಪಡೆದರು ಮತ್ತು ಯಾರಿಂದ ಪಡೆದರು? ಯಾವ ಒಪ್ಪಂದದ ಸಹಾಯದಿಂದ ಬ್ರಿಟಿಷರು ಬಂಗಾಳದ ಮೇಲಿನ ಹಕ್ಕನ್ನು ಪಡೆದರು ಮತ್ತು ಯಾರಿಂದ ಪಡೆದರು? 4 ಆಪ್ಷನ್ಸ್ ಇದೆ. ಅಲಹಾಬಾದ್ ಒಪ್ಪಂದ ಮತ್ತು ಶಾ ಆಲಂ, ಅಲಿನಗರ್ ಒಪ್ಪಂದ ಸಿರಾಜುದ್ದೌಲಾ, ದೆಹಲಿ ಒಪ್ಪಂದ ಅಹಮದ್ ಶಾ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಉತ್ತರ ಫಸ್ಟ್ 1, ಅಲಹಾಬಾದ್ ಒಪ್ಪಂದ ಮತ್ತು ಶಾ ಆಲಂ. ಬಕ್ಸರ್ ಕದನ ಆಗುತ್ತೆ 764ರಲ್ಲಿ ಬಕ್ಸರ್ ಕದನ ಆಗುತ್ತೆ. ಬಕ್ಸರ್ ಕದನದಲ್ಲಿ ಬ್ರಿಟಿಷರು ಶಾ ಆಲಂ, ಶುಜಾ ಉದ್ದೌಲಾ ಮತ್ತು ಮೀರ್ ಕಾಸಿಮ್ನನ್ನು ಸೋಲಿಸ್ತಾರೆ. ಅಲ್ಲಿ ಆಗ 1765 ಬಕ್ಸರ್ ಕದನದ ನಂತರ ಅಲಹಾಬಾದ್ ಒಪ್ಪಂದ ಆಗುತ್ತೆ. ರಾಬರ್ಟ್ ಕ್ಲೈವ್ ಅಲಹಾಬಾದ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಶಾ ಆಲಂನಿಂದ ಅವನು ಬಂಗಾಳದ ಮೇಲಿನ ಹಕ್ಕನ್ನು ಪಡೀತಾನೆ. ಹಾಗಾಗಿ ಅಲಹಾಬಾದ್ ಒಪ್ಪಂದ ಮತ್ತು ಶಾ ಆಲಂ, ದಟ್ ಈಸ್ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಬಂಗಾಳದಲ್ಲಿನ ದ್ವಿಸರ್ಕಾರ ಪದ್ಧತಿಯನ್ನು ಯಾರು ಯಾವಾಗ ರದ್ದುಪಡಿಸಿದರು? 4 ಆಪ್ಷನ್ಸ್ ಇದೆ. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ 1772, ರಾಬರ್ಟ್ ಕ್ಲೈವ್ 1765, ಲಾರ್ಡ್ ಕಾರನ್ ವಾಲಿಸ್ 1785, ಲಾರ್ಡ್ ವೆಲ್ಲೆಸ್ಲಿ 1798. 4 ಆಪ್ಷನ್ಸ್ ಇದೆ. ಈ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು 1765 ಅಲಹಾಬಾದ್ ಒಪ್ಪಂದದ ನಂತರ ತರ್ತಾರೆ. ಬಂಗಾಳದಲ್ಲಿ ಬ್ರಿಟಿಷರು ಅಲಹಾಬಾದ್ ಒಪ್ಪಂದದ ಪ್ರಕಾರ ಬಂಗಾಳದ ಮೇಲಿನ ದಿವಾನಿ ಹಕ್ಕುಗಳನ್ನು ಪಡ್ಕೊಳ್ತಾರೆ. ಬಂಗಾಳದ ನವಾಬ ನಜ್ಮಾವುದ್ದೌಲನಿಗೆ ನಿಜಾಮತ್ ಹಕ್ಕುಗಳನ್ನು ನೀಡ್ತಾರೆ. ಆದರೆ ಅದು 7 ವರ್ಷಗಳ ಕಾಲ ಇರುತ್ತೆ. 1765 1772ವರೆಗೆ ಅದು ವಿಫಲ ಆಗುತ್ತೆ. ಹಾಗಾಗಿ 772ರಲ್ಲಿ
ಲಾರ್ಡ್ ವಾರನ್ ಹೇಸ್ಟಿಂಗ್ನನ್ನು ನೇಮಕ ಮಾಡ್ತಾರೆ ಗವರ್ನರ್ ಜನರಲ್ ಆಗಿ. ಲಾರ್ಡ್ ವಾರನ್ ಹೇಸ್ಟಿಂಗ್ ಬಂದು 1772ರಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ. ಆನ್ಸರ್ ಈಸ್ ಫಸ್ಟ್ ಒನ್, ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ 1772. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಮೊದಲು ರೂಪಿಸಿದವರು ಯಾರು? ಈ ಪರಿಕಲ್ಪನೆಯನ್ನು ಮೊದಲು ರೂಪಿಸಿದ್ದು ಯಾರು ಅಂತ ಪ್ರಶ್ನೆ. ಸೊ ಲಾರ್ಡ್ ಕಾರ್ನ್ವಾಲಿಸ್, ಸರ್ ಜಾನ್ ಶೋರ್, ಫಿಲಿಪ್ ಫ್ರಾನ್ಸಿಸ್, ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅಂತ ಇದೆ. ಆನ್ಸರ್ ಈಸ್ ಫಿಲಿಪ್ ಫ್ರಾನ್ಸಿಸ್ ಥರ್ಡ್. ಸೊ ಹೇಳಿದೆ, ಫಿಲಿಪ್ ಫ್ರಾನ್ಸಿಸ್ ಲಾರ್ಡ್ ಕಾರ್ನ್ವಾಲಿಸ್ನ ಕಾರ್ಯಕಾರಿ ಮಂಡಳಿಯ ಒಬ್ಬ ಸದಸ್ಯ ಆಗಿರ್ತಾನೆ. ಸೊ ಈ ವಾಸ್ ಒನ್ ಆಫ್ ದ ಮೆಂಬರ್ ಇನ್ ಗವರ್ನರ್ ಜನರಲ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಸೊ ಅವನು ಅದರ ಪರಿಕಲ್ಪನೆಯನ್ನು ರೂಪಿಸ್ತಾನೆ, ಆದರೆ ವ್ಯವಸ್ಥಿತವಾಗಿ ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 5, ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಆದ ಅನುಕೂಲಗಳೇನು? ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಟು ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್? ಸೊ ಏನೇನು ಅನುಕೂಲಗಳಾಗುತ್ತೆ? ನಿಗದಿತ ಆದಾಯ, ಹೌದು ಈಸ್ಟ್ ಇಂಡಿಯಾ ಕಂಪನಿಗೆ ನಿಗದಿತ ಆದಾಯ ಬರ್ತಾ ಇರುತ್ತೆ. ನಿಷ್ಠ ಜಮೀನ್ದಾರರ ಸೃಷ್ಟಿ, ಹೌದು ಈಸ್ಟ್ ಇಂಡಿಯಾ ಕಂಪನಿಗೆ ನಿಷ್ಠ ಜಮೀನ್ದಾರರ ಸೃಷ್ಟಿ ಮಾಡುತ್ತೆ. ಬಂಗಾಳದ ಕೃಷಿ ಅಭಿವೃದ್ಧಿ, ಹೌದು ಭೂಮಿಯನ್ನು ಕಾಯಂ ಆಗಿ ಜಮೀನ್ದಾರರಿಗೆ ನೀಡಿದ್ರಿಂದ ಅವರ ಆಸಕ್ತಿಯನ್ನು ತೋರಿಸ್ತಾರೆ, ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಆನ್ಸರ್ ಈಸ್ ಆಲ್ ದ 4, ಮೇಲಿನ ಎಲ್ಲವೂ. ಸೊ ಇತಿಹಾಸಕಾರರು ಜಮೀನ್ದಾರಿ ಪದ್ಧತಿಯನ್ನು ದೂರದ ಹೀರುವ ಪಂಪುಗಳು ಎಂದು ಯಾರನ್ನ ಕರೆದಿದ್ದಾರೆ? ಡಿಸ್ಟೆಂಟ್ ಸಕ್ಷನ್ ಪಂಪ್ಸ್ ಅಂತ ಕರೀತಾರೆ. ಯಾರನ್ನ ಕರೆದಿದ್ದಾರೆ ಇತಿಹಾಸಕಾರರು ಅಂತ ಪ್ರಶ್ನೆ. ಜಮೀನ್ದಾರರು, 4 ಆಪ್ಷನ್ಸ್ ಇದೆ. ಈಸ್ಟ್ ಇಂಡಿಯಾ ಕಂಪನಿ, ಬಂಗಾಳದ ರೈತರು, ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಆಪ್ಷನ್ ಈಸ್ ಜಮೀನ್ದಾರರು. ಫಸ್ಟ್ ಒನ್ ಆಪ್ಷನ್, ಜಮೀನ್ದಾರರನ್ನ ದೂರದ ಇರುವ ಪಂಪುಗಳು ಅಂತ ಹೇಳಿ ಇತಿಹಾಸಕಾರರು ಕರೀತಾರೆ. ಏಕೆಂದರೆ ಅವರಿಗೆ ನೀಡಿದಂಥ ಜಮೀನಿನಲ್ಲಿ ಜಮೀನ್ದಾರರು ವಾಸ ಮಾಡದೆ ಅವರೆಲ್ಲೋ ದೂರದ ನಗರಗಳಲ್ಲಿ ವಾಸ ಮಾಡ್ತಾ ಇದ್ರು. ಆ ಹಳ್ಳಿಯಿಂದ ಬರೋ ಆದಾಯವನ್ನ ನಗರಗಳಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ರು, ಐಷಾರಾಮಿ ಜೀವನ ಮಾಡ್ತಾ ಇದ್ರು. ಹಾಗಾಗಿ ನಗರಗಳಲ್ಲಿ ಇದ್ಕೊಂಡು ಹಳ್ಳಿಯ ಆದಾಯವನ್ನ ಹೀರ್ತಾ ಇದ್ರು, ಅಂದರೆ ಸಕ್ ಮಾಡ್ತಾ ಇದ್ರು. ಅದರಿಂದ ಡಿಸ್ಟೆಂಟ್ ಸಕ್ಷನ್ ಪಂಪ್ಸ್ ಅಂತ ಹೇಳಿ ಜಮೀನ್ದಾರನ್ನ ಕರೀತಾ ಇದ್ರು. ಸೊ ಅದರಿಂದ ದೂರದ ಇರುವ ಪಂಪುಗಳು ಅಂತಂದ್ರೆ ಜಮೀನ್ದಾರರು ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ. ಸ್ನೇಹಿತರೆ, ಇಷ್ಟು ಈ ದಿನದ ಬಂಗಾಳದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಭೂಕಂದಾಯ ನೀತಿ, ಅದನ್ನ ಮುಖ್ಯ ಪರೀಕ್ಷೆಗೆ ಬರೆಯೋ ವಿಧಾನವನ್ನು ನೋಡಿದ್ವಿ. ಪ್ರಿಲಿಮಿನರಿ ಪರೀಕ್ಷೆನಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿನಲ್ಲಿ ನಾನು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾನು ಪ್ರಿಲಿಮಿನರಿ ಮತ್ತು ಮುಖ್ಯ ಪರೀಕ್ಷೆ ಎರಡನ್ನ ದೃಷ್ಟಿಯನ್ನು ಇಟ್ಕೊಂಡು ವಿಡಿಯೋಸ್ನ ಮಾಡ್ತಾ ಹೋಗ್ತೇನೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅದರ ಪ್ರಯೋಜನವನ್ನು ಅವರು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.